ಇಂದು ಜಿಬಿಎ ಕೇಂದ್ರ ಕಚೇರಿಗೆ ಸಿದ್ದರಾಮಯ್ಯ ಭೇಟಿ ಕೊಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಭೇಟಿ ಹಿನ್ನೆಲೆ ಪೌರ ಸಭಾಂಗಣಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗುತ್ತೆ. ಜಿಬಿಎ ಆದ ನಂತರ ಮೊದಲ ಬಾರಿಗೆ ಸಿಎಂ ವಿಸಿಟ್ ಮಾಡ್ತಾ ಇರುವಂಥದ್ದು. ಡಿಸಿಎಂ ಸೇರಿ ಬೆಂಗಳೂರಿನ ಶಾಸಕರು ಸದಸ್ಯರು ಭಾಗಿಯಾಗ್ತಾ ಇದ್ದಾರೆ. ಜಿಬಿಎಗೆ 75 ಸದಸ್ಯರ ನೇಮಕ ಕೂಡ ಮಾಡಿದ್ದಾರೆ ಕೈ ಸರ್ಕಾರ. ಜಿಬಿಎ ಕಚೇರಿಯ ಕೆಂಪೇಗೌಡ ಸಭಾಂಗಣದಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ. ಬೆಂಗಳೂರಿನ ಅಭಿವೃದ್ಧಿ ಮತ್ತೆ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದೆ. ನಗರದ ರಸ್ತೆ ಗುಂಡಿ ಸಮಸ್ಯೆ, ಬೀದಿ ನಾಯಿಗಳ ಹಾವಳಿ, ಅನುದಾನದಲ್ಲಿ ಯಾವೆಲ್ಲ ಕಾಮಗಾರಿ ಮಾಡ್ತಾ ಇದ್ದೀರಾ, ಮಳೆಗಾಲದಲ್ಲಿ ಪ್ರವಾಹ ತಡೆಗೆ ಏನೆಲ್ಲ ಕ್ರಮ ಆಗಿದೆ, ಒಣಗಿದ ಮರ ಕೊಂಬೆಗಳನ್ನು ತೆರವಿಗೆ ಸೂಚನೆ ಕೊಡುವಂತಹ ಸಾಧ್ಯತೆಗಳಿದೆ. ಇಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದೆ ಸಭೆಯಲ್ಲಿ. ಜಿಬಿಎ ಕೇಂದ್ರ ಕಚೇರಿಗೆ ಇವತ್ತು ಸಿಎಂ ಭೇಟಿ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಭೇಟಿ ಹಿನ್ನೆಲೆ ಇದೀಗ ಪೌರ ಸಭಾಂಗಣಕ್ಕೆ ನೋಡ್ತಾ ಇರಬಹುದು ಹೈಟೆಕ್ ಸ್ಪರ್ಶವನ್ನ ಕೊಟ್ಟಿದ್ದಾರೆ. ಜಿಬಿಎ ಆದ ನಂತರ ಮೊದಲ ಬಾರಿಗೆ ಸಿಎಂ ಭೇಟಿ ಕೊಡ್ತಾ ಇರುವಂಥದ್ದು ಅಲ್ಲಿಗೆ. ಇನ್ನು ಜಿಬಿಎ ಅಧ್ಯಕ್ಷರಾಗಿ ಸಿಎಂ ಸಿದ್ದರಾಮಯ್ಯ ಜಿಬಿಎ ಸದಸ್ಯರೊಂದಿಗೆ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಸೊ ಆ ಒಂದು ಸಭೆಯಲ್ಲಿ ಡಿಸ್ಕಸ್ ಮಾಡುವಂತಹ ಮಹತ್ವದ ಸಭೆಯಲ್ಲಿ ಡಿಸಿಎಂ ಹಾಗೆ ಬೆಂಗಳೂರು ಶಾಸಕರು ಸದಸ್ಯರು ಕೂಡ ಭಾಗಿಯಾಗಿರ್ತಾರೆ. ಜಿಬಿಎ ಸಂಬಂಧಿಸಿದ ಕಾರ್ಯಸೂಚಿ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಟೌನ್ ಪ್ಲಾನ್ ಇಲಾಖೆಯಲ್ಲಿ ನಕ್ಷೆ ಮಂಜೂರಾತಿ ಬಗ್ಗೆ ಕೂಡ ಚರ್ಚೆ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಬಜೆಟ್ ಅನುಮೋದನೆ ಆಗಿರ್ಬೋದು, ಬ್ರ್ಯಾಂಡ್ ಬೆಂಗಳೂರು ಕಾಮಗಾರಿಗಳ ಬಗ್ಗೆ ಆಗಿರ್ಬೋದು, ನಗರ ಪಾಲಿಕೆಗಳಿಗೆ ಕಚೇರಿಯ ಜಾಗ ಹಂಚಿಕೆ ಬಗ್ಗೆ ಆಗಿರ್ಬೋದು, ಫ್ಲೈಓವರ್ಗಳು, ಅಂಡರ್ ಪಾಸ್ಗಳು, ಟನೆಲ್ ರಸ್ತೆ ನಿರ್ಮಾಣಗಳ ಬಗ್ಗೆ ಆಗಿರ್ಬೋದು, ಮತ್ತೆ ವೃಂದ ಮತ್ತು ನೇಮಕಾತಿ ಕಾಯ್ದೆ ಬಗ್ಗೆ, ಇದೆಲ್ಲ ವಿಚಾರಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ.